ಪಡೆದುಕೊಳ್ಳುವುದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನೆರೆದಿದ್ದಾರೆ. ನೋಡಿದ್ರು ಕೂಡ ಅಂತಿಮ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ವಿಧಿವಿಧಾನ ಎಲ್ಲವೂ ಕೂಡ ನೆರವೇರುತ್ತೆ. ಈಗಾಗಲೇ ಅವರ ಮೊಮ್ಮಗ ಅಮರ್ತ್ಯ ಹೆಗಡೆ ಅವರು ಕೂಡ ಅಲ್ಲಿಗೆ ಆಗಮಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವರೇ ಚಿತೆಗೆ ಅಗ್ನಿ ಸ್ಪರ್ಶವನ್ನ ಕೂಡ ಮಾಡಲಿದ್ದಾರೆ. ಎಸ್, ಗಮನಿಸ್ತಾ ಇದ್ದೀವಿ. ಎಸ್.ಎಂ. ಕೃಷ್ಣ ಅವರು ನಮ್ಮನ್ನ ಬಿಟ್ಟು ಅಗಲಿರುವುದು. ಈಗ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ಅವರ ಹುಟ್ಟೂರಲ್ಲಿ ಸಾಕಷ್ಟು ಜನ ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತಿಮ ವಿಧಿವಿಧಾನ ಎಲ್ಲವೂ ಕೂಡ ನೆರವೇರುತ್ತೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಆಗಮಿಸಿದ್ದಾರೆ. ಜೊತೆಗೆ ಹಿರಿಯ ನಾಯಕರೆಲ್ಲರೂ ಕೂಡ ಆಗಮಿಸಿರುವುದು. ಎಸ್.ಎಂ. ಕೃಷ್ಣ ಅವರ ಹುಟ್ಟೂರು ಸೋಮನಹಳ್ಳಿ, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಗ್ರಾಮದಲ್ಲಿ ಅವರ ಅಂತಿಮ ವಿಧಿವಿಧಾನ ಅಂತ್ಯಕ್ರಿಯೆ ನೆರವೇರಲಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಅದಕ್ಕಿಂತ ಮೊದಲು ಅಲ್ಲಿನ ಜನರಿಗೆ ಅಂತಿಮ ದರ್ಶನ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅವರ ಇತಿಹಾಸವೇ ರೋಚಕವಾಗಿರೋದು. ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕವನ್ನ ಆಳಿದಂಥವರು. ಅವರು ಆಳ್ವಿಕೆ ಮಾಡುವಂತ ಸಂದರ್ಭದಲ್ಲಿ ಅವರು ಕರ್ನಾಟಕಕ್ಕೆ ಕೊಟ್ಟಂತ ಕೊಡುಗೆಗಳನ್ನು ನಾವು ಇವತ್ತಿಗೂ ಕೂಡ ನೆನಪಿಸಿಕೊಳ್ಬೇಕಾಗುತ್ತೆ. ಎಸ್.ಎಂ. ಕೃಷ್ಣ ಅವರ ಒಂದು 6 ಸಾಧನೆಗಳು ಅಥವಾ 10 ಸಾಧನೆಗಳು ಅಂತ ನಾವು ಮಾತಾಡಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಅವರು ಇದ್ದಷ್ಟು ದಿನಗಳ ಕಾಲವೂ ಕೂಡ ಬಹಳಷ್ಟು ಕೆಲಸಗಳನ್ನ ಮಾಡೋ ಮುಖೇನ ಅವರು ಜನರಿಗೆ ಹತ್ತಿರವಾದಂಥವರು. ಹಾಗಾಗಿನೇ ಇವತ್ತಿಗೂ ಕೂಡ ಅವರನ್ನ ಗೌರವಿಸುವಂತ ಜನ ಇದ್ದಾರೆ, ಪ್ರೀತಿಸುವಂತ ಜನ ಇದ್ದಾರೆ. ಕರ್ನಾಟಕಕ್ಕೆ ಕೊಟ್ಟಂತ ಕೊಡುಗೆ ಅಪಾರ. ಎಸ್.ಎಂ. ಕೃಷ್ಣ ಅವರು ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಹಾಗಾಗಿ ಇವತ್ತು ನಮ್ಮನ್ನ ಬಿಟ್ಟು ಅಗಲಿರೋದು. ಆದರೆ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರ ಕೆಲಸ ಅವರಿಗಿಂತ ಹೆಚ್ಚಾಗಿ ಮಾತನಾಡ್ತಾ ಇತ್ತು ಅಂತ ಕೇಳ್ಪಟ್ಟಿದ್ದೇವೆ. ಅಂದ್ರೆ ಅಷ್ಟೊಂದು ಕೆಲಸ ಕಾರ್ಯವನ್ನ ಅವರು ಕರ್ನಾಟಕಕ್ಕೆ ಮಾಡಿದ್ದಾರೆ ಅಂತ ಹೇಳಿ. ಬಹಳ ಪ್ರಮುಖವಾಗಿ ಬೆಂಗಳೂರಿನ ಅಭಿವೃದ್ಧಿಯಲ್ಲಿ ಅವರ ಪಾತ್ರ ಬಹಳಷ್ಟು ಮುಖ್ಯವಾಗಿತ್ತು. ಬೆಂಗಳೂರನ್ನ ಕಟ್ಟಿರುವುದು ಕೆಂಪೇಗೌಡರೇ ಆದರೂ ಕೂಡ ಅದನ್ನ ಆಧುನಿಕತೆಯಲ್ಲಿ ಅಥವಾ ಅದನ್ನ ಅದ್ಭುತವಾಗಿ ನಿರ್ಮಿಸಿರೋದು ಎಸ್.ಎಂ. ಕೃಷ್ಣ ಅಂತ ಹೇಳ್ತಾರೆ. ಬೆಂಗಳೂರಿನ ಬಗ್ಗೆ ದೊಡ್ಡ ಕನಸನ್ನ ಹೊಂದಿದ್ರು. ಬ್ರಾಂಡ್ ಬೆಂಗಳೂರು ಮಾಡಬೇಕು, ಬೆಂಗಳೂರನ್ನ ಸಿಂಗಾಪುರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕನಸನ್ನ ಕಂಡಿದ್ರು ಎಸ್.ಎಂ. ಕೃಷ್ಣ. ಹಾಗಾಗಿನೇ ಎಸ್.ಎಂ. ಕೃಷ್ಣ ಅವರನ್ನ ಬೆಂಗಳೂರಿನ ಜನ ಮತ್ತು ರಾಜ್ಯದ ಜನ ಅಷ್ಟೊಂದು ಗೌರವಿಸ್ತಾರೆ, ಅಷ್ಟೊಂದು ಪ್ರೀತಿಸ್ತಾರೆ. ಹೈಟೆಕ್ ಬೆಂಗಳೂರು ಕನಸುಗಾರ ಯಾರು ಇವತ್ತು ನಮ್ಮ ಜೊತೆಗಿಲ್ಲ. ಎಸ್.ಎಂ. ಕೃಷ್ಣ ಅವರು. ಎಸ್.ಎಂ. ಕೃಷ್ಣ ಸಿಎಂ ಆಗಿ ಅಧಿಕಾರದಲ್ಲಿದ್ದು ಕೇವಲ 4.5 ವರ್ಷ ಮಾತ್ರ. ಆದರೆ ಆ 4.5 ವರ್ಷದಲ್ಲೇ ಬೆಂಗಳೂರು ಎಂಬ IT ಸಿಟಿ, ಸಿಲಿಕಾನ್ ಸಿಟಿಗೆ ಅಡಿಗಲ್ಲು ಹಾಕಿದವರೇ ಎಸ್.ಎಂ. ಕೃಷ್ಣ ಅಂತ ಹೇಳ್ತಾರೆ. ಅಮೆರಿಕಾದಲ್ಲಿ ವ್ಯಾಸಂಗ ಮಾಡಿದ್ದ, ಅಮೆರಿಕಾದಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ಜಾನ್ ಎಫ್ ಕೆನಡಿ ಪರ ಪ್ರಚಾರವನ್ನ ಮಾಡಿದ್ದ ಎಸ್.ಎಂ. ಕೃಷ್ಣ ಅವರಿಗೆ ಬೆಂಗಳೂರನ್ನ ಹೈಟೆಕ್ ಮಾಡಿದ ಕೀರ್ತಿ ಬೆಂಗಳೂರಿಗೆ IT ಕಂಪನಿಗಳನ್ನ ಆಕರ್ಷಿಸಿದ್ದ ಎಸ್.ಎಂ. ಕೃಷ್ಣ ಕಾಲದಲ್ಲಿಯೇ ಬೆಂಗಳೂರಿನಲ್ಲಿ ಹಲವು IT ಉದ್ಯಮಗಳು ತಲೆ ಎತ್ತಿದ್ವು. ಗಾರ್ಡನ್ ಸಿಟಿ ಎಂದಷ್ಟೇ ಕರೆಯಲ್ಪಡುತ್ತಿದ್ದಂತ ಬೆಂಗಳೂರನ್ನ ಇವತ್ತು ನಾವೆಲ್ಲ IT ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ಈ ಆಧುನಿಕ ಬೆಂಗಳೂರಿಗೆ ಅಡಿಗಲ್ಲು ಹಾಕಿದವರೇ ಎಸ್.ಎಂ. ಕೃಷ್ಣ ಅವರು. ಹಲವು IT ಕಂಪನಿ, ಸ್ಟಾರ್ಟ್ಅಪ್ ಶುರುವಾಗಿದೆ ಕೃಷ್ಣ ಅವರ ಕಾಲದಲ್ಲಿ. ತಂತ್ರಜ್ಞಾನವನ್ನ ಜನರ ಬಳಿಗೆ ತಂದ ಕೀರ್ತಿಯೂ ಕೂಡ ಎಸ್.ಎಂ. ಕೃಷ್ಣ ಅವರದ್ದೇ. ಸರ್ಕಾರಿ ದಾಖಲೆಗಳ ಡಿಜಿಟಲೀಕರಣ ಶುರು ಮಾಡಿದವರು ಕೂಡ ಎಸ್.ಎಂ. ಕೃಷ್ಣ ಅವರು. ಭೂಮಿ ಮೂಲಕ ಪಹಣಿ ನೀಡೋದನ್ನ ಆರಂಭಿಸಿದವರೇ ಎಸ್.ಎಂ. ಕೃಷ್ಣ. ನೋಡಿ, ಬೆಂಗಳೂರು ಇವತ್ತು IT ಸಿಟಿ, ಸಿಲಿಕಾನ್ ಸಿಟಿ ಅಂತ ಏನು ಖ್ಯಾತಿಯನ್ನ ಗಳಿಸಿದೆ. ಅದಕ್ಕೆ ಕಾರಣನೇ ಎಸ್.ಎಂ. ಕೃಷ್ಣ. ಬೆಂಗಳೂರನ್ನ ಇದೇ ರೀತಿಯಾಗಿ ಮಾಡಬೇಕು, ಬೆಂಗಳೂರಲ್ಲಿ ಉದ್ಯಮಗಳು ಶುರುವಾಗಬೇಕು, ಬೆಂಗಳೂರಿನ ಜನರಿಗೆ ಉದ್ಯೋಗಗಳು ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳಷ್ಟು ಪ್ಲಾನ್ಗಳನ್ನು ಮಾಡಿ ಇಲ್ಲಿಗೆ ಕಂಪನಿಗಳು ಬರುವಂತೆ ಮಾಡಿದ್ದು ಎಸ್.ಎಂ. ಕೃಷ್ಣ ಅವರು. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು,
ಸೋಮನಹಳ್ಳಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆ ಕೂಡ ನೆರವೇರಲಿದೆ. ಅಮರ್ತ್ಯ ಹೆಗಡೆ, ಎಸ್.ಎಂ. ಕೃಷ್ಣ ಅವರ ಮೊಮ್ಮಗ ಅಮರ್ತ್ಯ ಹೆಗಡೆ ಅವರು ಆಗಮಿಸಿದ್ದಾರೆ. ಜೊತೆಗೆ ಸಾಕಷ್ಟು ಗಣ್ಯಾತಿ ಗಣ್ಯರು ಆಗಮಿಸಿ ಅಂತಿಮ ದರ್ಶನವನ್ನ ಕೂಡ ಪಡೆದುಕೊಳ್ತಾ ಇದ್ದಾರೆ. ಅವರ ಮಕ್ಕಳು, ಮೊಮ್ಮಕ್ಕಳು, ಸಂಬಂಧಿಕರು ಎಲ್ಲರೂ ಕೂಡ ಈಗ ಅಲ್ಲೇ ಇರೋದು. ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್, ಚಲುವರಾಯಸ್ವಾಮಿ, ಹೀಗೆ ಘಟಾನುಘಟಿ ನಾಯಕರೆಲ್ಲ ಬಂದಿದ್ದಾರೆ. ಸೋಮನಹಳ್ಳಿಯಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆ ಹೇಗಿದೆ, ಈ ಕುರಿತಂತೆ ನಮ್ಮ ಪ್ರತಿನಿಧಿ ವೀರೇಶ್ ದಾನಿ ಮಾಡಿರುವಂತ ವಾಕ್ಥ್ರೂ ನೋಡ್ಕೊಂಡು ಬರೋಣ ಬನ್ನಿ. ಅಪರೂಪದ ರಾಜಕಾರಣಿ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ನಮ್ಮನ್ನಗಲಿದ್ದಾರೆ. ಅವರ ಅಂತ್ಯಕ್ರಿಯೆ ಇಂದು ಅವರ ಸ್ವಂತ ಹುಟ್ಟೂರಾಗಿರ್ತಕ್ಕಂಥ ಸೋಮನಹಳ್ಳಿಯಲ್ಲಿ ನಡೆಯಲಿದೆ. ದೃಶ್ಯದಲ್ಲೂ ಸಹ ನೋಡ್ತಾ ಇರ್ಬೋದು. ಈಗಾಗಲೇ ಸೋಮನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಕೆಫೆ ಕಾಫಿ ಡೇ ಪಕ್ಕದಲ್ಲೇ ಸುಮಾರು 4-5 ಎಕರೆ ವಿಸ್ತಾರವಾದಂಥ ಜಾಗದಲ್ಲಿ ಅವರ ಅಂತ್ಯಕ್ರಿಯೆ ನಡೆಯುತ್ತೆ. ಅದಕ್ಕಾಗಿಯೇ ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಸಹ ಜಿಲ್ಲಾಡಳಿತ ಮಾಡಿಕೊಂಡಿರುವಂಥದ್ದು. ಇದೇ ಜಾಗದಲ್ಲಿ ಪಾರ್ಥಿವ ಶರೀರವನ್ನು ಇಟ್ಟು ಸಾರ್ವಜನಿಕರಿಗೆ ಮಧ್ಯಾಹ್ನದ 3 ಗಂಟೆಯವರೆಗೂ ಸಹ ಎಲ್ಲ ರೀತಿಯಾಗಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಅದೇ ರೀತಿಯಾಗಿ ಅವರ ಕುಟುಂಬಸ್ಥರು ಮತ್ತು ಗಣ್ಯಾತಿ ಗಣ್ಯರಿಗಾಗಲೂ ಸಹ ಈಗಾಗಲೇ ಎಲ್ಲ ರೀತಿಯಾದಂಥ ಆಸನಗಳ ವ್ಯವಸ್ಥೆಯನ್ನು ಸಹ ಮಾಡಲಾಗಿರುವಂಥದ್ದು. ಈಗಾಗಲೇ ಜಿಲ್ಲಾಡಳಿತ ಎಲ್ಲ ರೀತಿಯಾದಂಥ ಭರಸದ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿರುವಂಥ ದೃಶ್ಯಗಳನ್ನು ಸಹ ನೋಡ್ತಾ ಇರ್ಬೋದು. ಇನ್ನೇನು ಕೊನೆಯ ಹಂತದ ಸಿದ್ಧತೆಗಳನ್ನು ಈಗಾಗಲೇ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ನೆರವೇರಿಸ್ತಾ ಇದ್ದಾರೆ. ಅವರ ಅಂತ್ಯಕ್ರಿಯೆಗೆ ಸಾವಿರಾರು ಸಂಖ್ಯೆಯಲ್ಲಿ ಮತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಜನರು ಆಗಮಿಸುವ ನಿರೀಕ್ಷೆ ಇರೋದ್ರಿಂದ ಪೊಲೀಸರು ಸಹ ಸಾಕಷ್ಟು ರೀತಿಯಾದಂಥ ಬಂದೋಬಸ್ತನ್ನು ಸಹ ಮಾಡಿಕೊಂಡಿರುವಂಥದ್ದು. ನೀವು ಈಗ ದೃಶ್ಯದಲ್ಲಿ ನೋಡ್ತಾ ಇರತಕ್ಕಂಥ ದೃಶ್ಯ ಅವರ ಅಂತ್ಯಕ್ರಿಯೆ ನಡೆಯುವಂಥ ಜಾಗದ ದೃಶ್ಯಗಳನ್ನು ಸಹ ನೋಡ್ತಾ ಇರ್ಬೋದು. ಯಾಕಂತಂದರೆ ಇಲ್ಲಿ ಸುಮಾರು ದೊಡ್ಡದಾದಂಥ ಜಾಗದಲ್ಲೇ ಅವರ ಅಂತ್ಯಕ್ರಿಯೆಗೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಸಹ ಮಾಡಿಕೊಂಡಿದ್ದಾರೆ. ಆ ಮಧ್ಯಾಹ್ನ 3 ಗಂಟೆಗೆ ಅವರ ಅಂತ್ಯಕ್ರಿಯೆ ಏನು ನಡೆಯುತ್ತೆ, ಅಗ್ನಿಸ್ಪರ್ಶವನ್ನು ಮಾಡ್ತಾರೆ. ಎಸ್.ಎಂ. ಕೃಷ್ಣ ಅವರ ಮೊಮ್ಮಗ ಆಗಿರ್ತಕ್ಕಂಥ ಅಮರ್ತ್ಯ ಅವರು ಅವರ ಜೊತೆಗೆ ಅಗ್ನಿಸ್ಪರ್ಶವನ್ನು ಮಾಡ್ತಾರೆ. ಹೀಗಾಗಿ ಅವರ ಪಾರ್ಥಿವ ಶರೀರವನ್ನು ಸಹ ಈ ಕಟ್ಟೆಯ ಮೇಲಿಟ್ಟು ಅಂತ್ಯಕ್ರಿಯೆ ನಡೆಯುವಂಥದ್ದು. ಹೀಗಾಗಿಯೇ ಕೊನೆಯ ಹಂತದ ಸಿದ್ಧತೆಗಳನ್ನು ಈಗಾಗಲೇ ಇಲ್ಲಿ ನೆರೆದಂಥ ಅಧಿಕಾರಿಗಳು ಮತ್ತು ಸ್ಥಳೀಯರು ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಸಹ ಮಾಡ್ಕೋತಾ ಇದ್ದಾರೆ. ಮತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾಗಿ ಆಸನ ವ್ಯವಸ್ಥೆಗಳನ್ನು ಸಹ ಮಾಡಲಿಕ್ಕೆ ಎಲ್ಲ ಅಚ್ಚುಕಟ್ಟಾದಂಥ ವ್ಯವಸ್ಥೆಯನ್ನು ಸಹ ಇಲ್ಲ ಜಿಲ್ಲಾಡಳಿತ ಮಾಡಿರ್ತಕ್ಕಂಥ ದೃಶ್ಯಗಳನ್ನು ಸಹ ನೋಡ್ತಾ ಇರ್ಬೋದು. ಮಧ್ಯಾಹ್ನ 3 ಗಂಟೆಯ ವೇಳೆಗೆ ಎಸ್.ಎಂ. ಕೃಷ್ಣ ಅವರು ಅಂತ್ಯಕ್ರಿಯೆ ನಡೆಯುವಂಥದ್ದು. ಹೀಗಾಗಿಯೇ ಇಲ್ಲಿ ಜಿಲ್ಲಾಡಳಿತ ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಏನು ಜನರು ಬರ್ತಾರೆ ಅವರಿಗೆ ಯಾವುದೇ ರೀತಿಯಾದಂಥ ಅನಾನುಕೂಲ ಆಗಬಾರದು ಮತ್ತು ಎಲ್ಲ ರೀತಿಯಾದಂಥ ವ್ಯವಸ್ಥೆ ಸುಗಮವಾಗಿ ನಡಿಬೇಕು ಅಂತ ಹೇಳಿ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಸಹ ಮಾಡಿಕೊಂಡಿದೆ. ಕ್ಯಾಮ್ರಾಮನ್ ಪಂಪಪತಿ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.